ನೀರ್ ಸಾಗರ ವೆಲ್ಕಮ್ಸ್ ಯು. 2831 ಕೋಟಿ ಲೀಟರ್ ಅಂದ್ರೆ ಏನ್ ಕಡಿಮೆ ಆತ? ಸೊ ನಿಮ್ ಸಂಬಂಧ ನೀರ್ ಸಾಗರ ಬಂದಾಗೋಂಗ್ ಮಾಡ್ಬೇಡ್ರು ದೋಸ್ತ. ಹೆಂಗದ್ರಲ್ಲಾರ? ನಾ ಅಂತೂ ಬೆಂಕಿ ಅದನೆ. ನೀರ್ ಸಾಗರ ಕೊಂಟಾನ ಇವತ್ತ. ನೀರ್ ಸಾಗರ ಬಗ್ಗೆ ಯಾರಿಗ್ ಗೊತ್ತಿಲ್ಲ, ಅದ್ರ ಡೀಟೇಲ್ಸ್ ಎಲ್ಲಾರ್ಗೂ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ನಾ ಹೇಳ್ತೇನೆ, ನಿಮಗ್ ಗೊತ್ತಿರೋದು ಪಟ ಪಟ ಕಮೆಂಟ್ ಮಾಡ್ರಿ. ನೀರ್ ಸಾಗರ ಹುಬ್ಳಿಯಿಂದ 22 ಕಿಲೋಮೀಟರ್, ಧಾರವಾಡದಿಂದ ಸೇಮ್ 22 ಕಿಲೋಮೀಟರ್. ಒಂದ 45 ಮಿನಿಟ್ಸ್ನಾಗ ಆರಾಮ ಹೋಗ್ಬೋದು. ಹೌದಿಲ್ಲ? ಬರ್ರಿ ಹೋಗೋಣ. ಇದು ನಮ್ಮ ಹುಬ್ಬಳ್ಳಿ ಗೋಕುಲ್ ರೋಡ್. ಇಲ್ಲಿಂದ ತಾರೆಯಾಳ ಮೇಲಾಸಿ ಕಲಗಟ್ಟಿಗೆ ರೋಡ್ ಜಾಯ್ನ್ ಆಗ್ಬೇಕಾ? ಲೊಕೇಶನ್ ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಆಗೈತಿ. ಇದು ಕಲಗಟ್ಟಿಗೆ ರೋಡ್. ಇಲ್ಲಿ ಲೆಫ್ಟ್ ಸೈಡ್ ಕಾಣೋದ ಬೂದನಗುಡ್ಡ, ಅದ್ರಾಗ ಭೈರಪ್ಪ ಫಾಲ್ಸ್ ಇರೋದ. ಅವು ಎರಡು ಬೆಂಕಿ ಪ್ಲೇಸ್. ಅದ್ರ ಮೇಲೆ ವಿಡಿಯೋ ಮಾಡೀನಿ. ಯಾರು ಹೋಗ್ಬೇಕನ್ಸಿರ ಹೋಗಿ ನೋಡ್ರಿ. ವಾಪಸ್ ಅದರ ಅಪೋಸಿಟ್ ರೈಟ್ ಸೈಡ್ ಒಳಗೆ ಹೋದ್ರೆ ನೀರ್ ಸಾಗರ ಒಳಗೆ ಹೋಗ್ತೀವಿ. ಗೂಗಲ್ ಮ್ಯಾಪ್ನಾಗ ನೀರ್ ಸಾಗರ ಬ್ರಿಡ್ಜ್ ಅಂತೇಳಿ ಸರ್ಚ್ ಮಾಡ್ರಿ, ಇಲ್ಲ ಬೇರೆ ಬೇರೆ ಕಡೆ ತೋರಿಸ್ತತಿ. ಹಂಗೆ ಒಳಗೆ ಬಂದ್ರೆ ರೈಟ್ ಸೈಡ್ ಜಮ್ಮ್ಯಾಳ ಅಂತ ಊರು ಬರ್ತೈತಿ. ಅದ್ರಾಗ ಅಷ್ಟು ಹೋದ್ರೆ ಹೋಗ್ಬೋದ, ಇಲ್ಲ ಅಂದ್ರೆ ಹಿಂಗೆ ಸೀದಾ ಹೋದ್ರು ಹೋಗ್ಬೋದು. ಫೈನಲಿ ನೀರ್ ಸಾಗರ ಎಂಟ್ರಿ ಗೇಟ್. ಇಲ್ಲಿ ಮೊಬೈಲ್ ನಂಬರ್ ಗಾಡಿ ನಂಬರ್ ಬರ್ಕೋತಾರೆ ಜಸ್ಟ್ ಫಾರ್ ಸೇಫ್ಟಿ ಪರ್ಪಸ್. 25202. ಹಾಂ ಹುಬ್ಳಿ ರೀ. ನಮ್ದು ಅದು ಬೈಕ್ ಇದು ಗೊತ್ತಿಲ್ಲ. ನೀರ್ ಸಾಗರ ಒಳಗೆ ಎಂಟರ್ ಆಗೇನಿ. ಎಂಟ್ರಿ ಫೀ ಬಂದ ಫ್ರೀ ಐತಿ. ಸಾಟರ್ಡೆ ಸಂಡೇ ಸೂಟಿ ಗಿಟಿ ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದ. ಟೈಮಿಂಗ್ ಬಂದ ಬೆಳಿಗ್ಗೆ 10:30 ಸಂಜೆ 6 ಗಂಟೆ. ವೆಹಿಕಲ್ಸ್ ಅಂತೂ ಬ್ರಿಡ್ಜ್ ಮಟ್ಟ ಬರ್ತಾವ, ಏನು ಪ್ರಾಬ್ಲಮ್ ಇಲ್ಲ. ಇವೆಲ್ಲ ಫ್ಯಾಮಿಲೀಸ್ ಬಂದು ಕೂತು ಊಟ ಮಾಡೋಕ್ಕೆಲ್ಲ ಬೆಸ್ಟ್ ಪ್ಲೇಸ್. ಹಂಗೆ ಕ್ಲೀನ್ ಸ್ವಲ್ಪ ಮೇಂಟೈನ್ ಮಾಡಿರಿ. ಇದು ಬ್ರಿಡ್ಜ್ ಮ್ಯಾಲೆ ಹತ್ತಿದ್ರೆ ನಮ್ದು ಫಸ್ಟ್ ವ್ಯೂ. ವೀಕೆಂಡ್ಸ್ ಸಿಕ್ಕಾಪಡಿ ಜನ ಬಂದಾರ. ಸಾಟರ್ಡೆ ಸಂಡೇ ಅಂತೇಳಿ ಸಿಕ್ಕಾಪಡಿ ರಶ್ ಇರ್ತೈತಿಲ್ಲ. ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಬೇಕಾದರೂ ಬರ್ಬೋದು ಅಂಥ ಪ್ಲೇಸ್ ಇದೆ. ಇಲ್ಲಿಂದ ಲೆಫ್ಟ್ ಹೋದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಐತಿ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮಳಿ ಅಂತೂ ಹಿವೇಗೈತಿ, ನೀರ್ ಫುಲ್ ಇರ್ಬೇಕ. ಬರ್ರಿ ನೋಡೋಣ. ಹಾ, ಏನ್ ಗಿಚ್ಚು ಕಾಣತೋ, ಫುಲ್ ಪೀಸ್. ನೀರ್ ಸಾಗರ್ ರಿಸರ್ವಾಯರ್ 1955 1955 ಕನ್ಸ್ಟ್ರಕ್ಟ್ ಆಗೈತಿ. ಟೋಟಲ್ 1087 ಎಕರೆ, 1087 ಎಕರ್ಸ್ ಆಗೈತಿ. ನಮ್ಮ ಉಣಕಲ್ಕೆರೆ 200 ಎಕರೆ ಇರ್ಬೋದು. ಅದ್ರ 5 ಪಟ್ಟು ಅಂದ್ರೆ ಎಷ್ಟು ದೊಡ್ಡದಿರ್ಬೇಕು ವಿಚಾರ ಮಾಡ್ರಿ. ಸೊ ಇದು ಸೆಕೆಂಡ್ ವ್ಯೂ. ಅಲ್ಲಿಂದ ರೈಟ್ ಸೈಡ್ ಬಂದ್ರೆ ಇಲ್ಲಿ ವೆಹಿಕಲ್ಸು ಬರ್ತಾವ, ಇಲ್ಲಾಂದ್ರೆ ನೀವು ನಡ್ಕೊಂತನೂ ಬರ್ಬೋದು. ನೀರ್ ಬಗ್ಗೆ ಮಾತಾಡೋ ಮುಂದೆ TMC ಅಂತ ಕೇಳಿರ್ತೀರಿ ನೀವು. 1 TMC ಅಂದ್ರ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ, ಅಂದ್ರ 2831 ಕ್ರೋರ್ ಲೀಟರ್ ಅಂತ. 2831 ಕೋಟಿ ಲೀಟರ್ ಅಂದ್ರೆ ಏನ್ ಕಡಿಮೆ ಆತ? ನಮ್ ನೀರ್ ಸಾಗರ ಟೋಟಲ್ 0.924 TMC ಐತಿ, ಅಂದ್ರ ಆಲ್ಮೋಸ್ಟ್ 2831 ಕ್ರೋರ್ ಲೀಟರ್. ಮಳಿ ಬರತೈತಿ, ಅನ್ನ ಹೊತ್ವಿವ ಬೆಂಕಿ. ನೀರ್ ಸಾಗರ ಸಾಗರಾನೆ. ಸೊ ಅಲ್ಲಿಂದ ಜಾಸ್ತಿ ಆಗಿದ್ ನೀರ್ ಎಲ್ಲಿ ಹೋಗತ್ತಂದ್ರ ಕಲಗಟ್ಟಿಗೆ ಹತ್ರ ಒಂದು ಸಂಗಮೇಶ್ವರ ದೇವಸ್ಥಾನ ಅಂತ ಐತಿ. ಅಲ್ಲೇ ಉಣಕಲ್ಲಿಂದ ನೀರ್ ಹರಿದು ಬರ್ತೈತಿ. ಅಲ್ಲಿ ಹೋಗಿ ಎರಡು ಕನೆಕ್ಟ್ ಆಗಿ ಸೀದಾ ಮಾಗೋಡ್ ಫಾಲ್ಸ್ ಹೋಗಿ ಮಾಗೋಡ್ ಫಾಲ್ಸ್ ಆಗೈತಿ. ಎಲ್ಲೆಲ್ಲಿ ಏನೇನ್ ಕನೆಕ್ಷನ್ ಅದಾವು
ಹುಡುಕಿರ್ ಸಿಕ್ಕಾಪಟ್ಟಿ ಐತಿ. ನಮ್ ಹುಬ್ಳಿ ಧಾರವಾಡದಾಗ ಇಂತ ಪ್ಲೇಸ್ ಎಲ್ಲೆಲ್ಲ ಹೋಗಿ ಕನೆಕ್ಟ್ ಆಗ್ಯಾವು. ಈ ನೀರ್ ಸಾಗರ ನೀರು ಹುಬ್ಬಳ್ಳಿ ಧಾರವಾಡ ಜನಕ್ಕ ಕುಡಿಯಾಕ ಯೂಸ್ ಮಾಡ್ತಿದ್ರಂತ. ಈಗೂ ಆಲ್ಮೋಸ್ಟ್ 25% ಜನ ಇದನ್ನ ಯೂಸ್ ಮಾಡ್ತಾರ. ಅದಕ್ಕ ಇಲ್ಲಿ ಬಟ್ಟೆ ಒಗೆಯೋದು, ಈಜೋದು, ಫಿಶಿಂಗ್ ಎಲ್ಲ ಸ್ಟಾಪ್ ಮಾಡ್ಯಾರ. ಯಾರ ಬಂದ್ರೆ ನೀರಾಗ ಇಳಿಬೇಡ್ರಿ, ನೀರ್ ಹೊಲಸ್ ಮಾಡ್ಬೇಡ್ರಿ, ಕುಡಿಯೋ ನೀರು ಸ್ವಚ್ಛ ಕಟ್ಕೊರೋ. ಎಂಟ್ರ್ ಆದ ಕೂಡ ಲೆಫ್ಟ್ ಸೈಡ್ ಒಂದು ದಾರಿ ತೋರಿಸಿದೆ, ಅದು ಇಲ್ಲಿ ಬರ್ತತಿ. ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟಿ ಜಾಗ ಐತಿ, ಬೇಕಂದ್ರೆ ಇಲ್ಲಿ ಬರ್ಬೋದು. 2 ವ್ಯೂ ಪಾಯಿಂಟ್ ಕಂಪ್ಲೀಟ್ ಆಗ್ಯಾವ. 3ನೇದ್ ಹೊಂಟಿವೆ. 3ನೇದ್ ಮಾತ್ರ ಬೆಂಕಿ ಐತಿ, ಯಾಕಂದ್ರ ನೀರ್ ಎಕ್ಸಿಟ್ ಆಗೋ ಪ್ಲೇಸ್ ಅಣ್ಣ ಹೊತ್ ಕಾಣ್ತತಿ. ಮಳಿ ಒಂದು ಹುಯ್ಯನ್ ತೊಡಕ್ ಸ್ಟಾರ್ಟ್ ಆತ. ನಿಲ್ಲಾಕದು ಜಾಸ್ತಿ ಚಾಟ್ ಇಲ್ಲ, ಸ್ವಲ್ಪ ಐತಿ. ಛತ್ರಿ ಅದು ಇಟ್ಕೊಂಬರ್ರಿ. ಇಷ್ಟ ಚಾಟಿಗೆ ನಿಂತಾರ ಮಂದಿ. ಕೆಳಗೆ ಹೋಗೋ ದಾರಿ ಬಂದ್ ಮಾಡ್ಯಾರ. ಈ ಕಡೆಯಿಂದ ನಮ್ಮ ಮಂದಿ ದಾರಿ ಮಾಡೇ ಬಿಟ್ಟಿರ್ತಾರ. ಮಳಿ ಒಂದು ಬರತತಿ, ಲೈಟ್ ಆಗಿ ತೋರಿಸ್ಕೊಂಡಿ. 3rd ವ್ಯೂ ಪಾಯಿಂಟ್, ಅನದರ್ ಸೈಡ್ ಆಫ್ ನೀರ್ ಸಾಗರ ಐಸ್ ಹಿಯರ್. ಇದ ನಿಮ್ಗೆ ಆಗಲ್ಲ ಹೇಳಿದ್ದೆ, ಎಕ್ಸಿಟ್ ಆಗಿದ್ ನೀರು ಹಿಂಗೆ ಹರಿದು ಹೋಗ್ತೈತಿ. ಸೊ ಅಲ್ಲಿಂದ 4ನೇ ವ್ಯೂ ಪಾಯಿಂಟ್ ಅನ್ನಾವತ್ತೈತಿ. ಇದು ಬರ್ರಿ, ರಾಡಿ ಐತಿ. ಆರಾಮ್ ಬರ್ರಿ, ಕಾಲ್ ಸೇರಿತಾವು. ಕತ್ಲಾಗೋಳಗ ವಿಡಿಯೋ ಮಾಡ್ಬೇಕಲ್ಲ, ಕತ್ಲಾಕ. ಕತ್ಲಾಗಬಾರ್ದಂದ್ರು ಆಗೇ ಬಿಡುತ್ತೆ. ಬಟ್ ನೈಟ್ ವ್ಯೂ ಅಯ್ಯೋ, ಒಂದ್ಸಲ ನೋಡಿದ್ದಿಲ್ಲ ನಾನು, ಹೆಂಗೆ ಕಾಣತತ್ ನೋಡಿ. ದೋಸ್ತ ನೀರ್ ಸಾಗರ ಅಂತೂ ಬೆಂಕ್ ಕಾಣತತಿ. ಯಾರ್ಯಾರು ನೋಡಿಲ್ಲ ಬಡ ಬರ ಬಂದು ನೋಡ್ಕೊಂಡು ಹೋಗ್ರಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲ ಆರಾಮ್ ಡಿಸ್ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋನು, ಅಲ್ಲಿವರೆಗೂ ಬಾ.